ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಸಾಮಾನ್ಯವಾಗಿ ನಾವೆಲ್ಲರೂ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಹಲ್ಲುಜ್ಜುತ್ತೀವಿ, ಸ್ನಾನ ಮಾಡ್ತೀವಿ, ಊಟ ಮಾಡ್ತೀವಿ, ನೀರು ಕುಡಿತೀವಿ, ಒಂದಿಷ್ಟು ವ್ಯಾಯಾಮ ಮಾಡ್ತೀವಿ. ಇದೆಲ್ಲವೂ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಂತ. ಹಾಗಾದರೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನು ಮಾಡ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ? ಮನಸ್ಸು ದೇಹದ ಆರೋಗ್ಯದಷ್ಟೇ ಪ್ರಾಮುಖ್ಯವಾದದ್ದು. ಆದರೆ ಮನಸ್ಸನ್ನು ಹೇಗೆ ನಾವು ಚೆನ್ನಾಗಿ ಇಟ್ಟುಕೊಳ್ಬೋದು ಅಂತ ಹೇಳೋದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡುವುದಿಲ್ಲ. ನಮ್ಮ ಹಿರಿಯರು ಅಥವಾ ನಮಗೋಸ್ಕರ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋದಕ್ಕಾಗಲಿ, ಮನಸ್ಸನ್ನು ರೀಸೆಟ್ ಮಾಡೋದಕ್ಕಾಗಲಿ ನಮಗೆ ಕೊಟ್ಟಿರುವಂಥ ಒಂದು ಗಿಫ್ಟ್ ಅಂತ ಹೇಳುವಂಥದ್ದು ನಾವು ದೈನಂದಿನ ಜೀವನದಲ್ಲಿ ಮಾಡುವಂಥ ಪ್ರಾರ್ಥನೆಗಳು. ಇಲ್ಲಿ ಬಹಳ ಮುಖ್ಯವಾದದ್ದು ಒಂದು, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ ಮಾಡ್ತೀವಿ. ಅದು ಯಾಕೆ ಅಂತಂದರೆ, ನಮ್ಮ ಮಾಡರ್ನ್ ಸೈಕಾಲಜಿ ಹೇಳುವ ಹಾಗೆಯೇ ಬೆಳಿಗ್ಗೆ ನಾವು ಹೇಳುವಂಥ ಮಾತುಗಳು, ನಮ್ಮಲ್ಲಿ ಹೇಳುವಂಥ ಮಾತುಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದನ್ನು ರೀಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ. ಈ ಕಾರಣದಿಂದಾಗಿ ನಾವು ಬೆಳಗಿನ ಕಾಲದಲ್ಲಿಯೂ ಒಂದು ಪ್ರಾರ್ಥನೆ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಹಾಗೆಯೇ ಸಂಜೆ ಸಮಯದಲ್ಲಿ, ಡೇ ಮತ್ತು ನೈಟ್ ಮರ್ಜ್ ಆಗುವಂಥ ಸಮಯ, ಈ ಸಂಜೆ ಸಮಯದಲ್ಲಿಯೂ ನಾವು ಸಾಮಾನ್ಯವಾಗಿ ಮನಸ್ಸು ಸ್ವಲ್ಪ ನಿರಾಸೆಗೊಳ್ಳುವಂಥದ್ದು ಹೆಚ್ಚು ಈ ಸಂಜೆ ಸಮಯದಲ್ಲಿ. ಅದಕ್ಕೋಸ್ಕರ ಹೆಚ್ಚಿನ ಮನೆಗಳಲ್ಲಿ ಹಿಂದಿನಿಂದಲೇ ಭಜನೆ ಅಥವಾ ಪ್ರಾರ್ಥನೆ ಅಥವಾ ಧ್ಯಾನ ಇಂಥ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಹಿರಿಯರು ಹೇಳಿದ್ದಾರೆ. ಹಾಗಾದರೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹೇಳುವಂಥ ಒಂದು ದೊಡ್ಡ ಪ್ರಶ್ನೆಯಲ್ಲಿ ನಿಂತಿದೆ. ಸಾಮಾನ್ಯವಾಗಿ ಪ್ರಾರ್ಥನೆ ಅಂತ ಹೇಳುವಾಗ ನಾವು ದೇವರಲ್ಲಿ ಒಂದಿಷ್ಟು, ಅಂದರೆ ನಮ್ಮ ಭಜನೆ ಶ್ಲೋಕ ಏನೋ ಅದು ಆದ ನಂತರ ನಾವು ನಮ್ಮ ಆಸೆಗಳನ್ನೆಲ್ಲ ದೇವರ ಹತ್ರ ಹೇಳಿಕೊಳ್ಳುವಂಥದ್ದು ಅಥವಾ ಕೇಳುವಂಥದ್ದು, ಇದು ಸಾಮಾನ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು. ಆದರೆ ಮನುಷ್ಯ ಅಂದರೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಅಂತಂದರೆ, ನಾವೇ ಜವಾಬ್ದಾರಿಯನ್ನು ತೆಕ್ಕೊಂಡಾಗ ಮಾತ್ರ ನಮ್ಮ ಮನಸ್ಸು ಹೆಚ್ಚು ಕೆಲಸ ಮಾಡ್ತದೆ. ಆದ್ದರಿಂದ ನಾವು ದೇವರ ಮೇಲೆ ಭಾರ ಹಾಕೋದನ್ನು ಕಡಿಮೆ ಮಾಡಿ ನಾವು ಅದರ ಜವಾಬ್ದಾರಿಯನ್ನು ನಾವೇ ತಗೊಳ್ಳಿಕ್ಕೆ ಪ್ರಯತ್ನಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಹಾಗಾದರೆ ದೇವರ ಎದುರು ಹೇಳುವಂಥ ಅರ್ಥ ಏನು ಅಂತ ಕೇಳಿದರೆ, ದೇವರ ನನ್ನ ಜೊತೆಗೆ ಇದ್ದಾನೆ ಅಂತ ಹೇಳುವಂಥ ಭಾವನೆಯನ್ನು ಹೇಳುವಾಗ ನನ್ನ ಮನಸ್ಸಿಗೆ ಒಂದಿಷ್ಟು ಶಕ್ತಿ ಸಿಗ್ತದೆ. ಮಾತ್ರ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಿರುವಂಥ ಒಂದು ಎನರ್ಜಿ ಜೊತೆಗೆ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತದೆ ಅಂತ ಹೇಳುವಂಥ ಮನೋಭಾವ ಇರ್ತದೆ. ಹಾಗಾದರೆ ದೇವರ ಮೇಲೆ ಭಾರ ಹಾಕೋದು ತಪ್ಪ ಅಂತ ಕೇಳಿದರೆ ಖಂಡಿತ ಅಲ್ಲ. ಈಗ ಭೂಕಂಪ, ಪ್ರಳಯ ಯಾವುದು ನನ್ನ ಹತೋಟಿಯಲ್ಲಿ ಇಲ್ಲ ಅಥವಾ ನನ್ನ ಕಂಟ್ರೋಲಿಗೆ ಸಿಗದೇ ಇರುವಂಥ ವಿಷಯಗಳಾಗಿದ್ದರೆ ಖಂಡಿತವಾಗಿ ಅದಕ್ಕೆ ಭಗವಂತನೇ ಅದನ್ನು ಸರಿಪಡಿಸಬೇಕು, ಅದು ಭಗವಂತನ ಮೇಲೇ ಭಾರ ಹಾಕಬೇಕು. ಆದರೆ ನಮ್ಮ ಜೀವನದ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನು ನಾವು ಹೇಳಬೇಕು. ಉದಾಹರಣೆಗೆ, ಒಂದು ಮಗು ಪರೀಕ್ಷೆಗೆ ಹೋಗುವಾಗ ಮಗು ಹೇಗೆ ಹೇಳಬೇಕು ಅಂತಂದರೆ, ನಾನು ಚೆನ್ನಾಗಿ ಓದಿದ್ದೀನಿ, ಆ ಓದಿದ್ದೆಲ್ಲೋ ನನ್ನ ನೆನಪಿನಲ್ಲಿದೆ, ನಾನು ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸ್ತೀನಿ, ನನಗೆ ಧೈರ್ಯದಿಂದ ಪರೀಕ್ಷೆ ಬರಿತೀನಿ, ನನಗೆ ಉತ್ತಮ ಅಂಕಗಳು ಬರುತ್ತೆ, ನೀನು ನನ್ನ ಜೊತೆಗಿದ್ದೀಯಾ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಹೇಳಬೇಕಿದ್ರೆ ಮಗು ತಾನು ಏನು ಮಾಡಬೇಕು, ಈ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ತದೆ. ಆದ್ದರಿಂದ ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಕೇವಲ ಟೆಕ್ನಿಕಲ್ ಆಗಿ ಚಿಕ್ಕದರಲ್ಲೇ ಏನು ಹೇಳ್ತಾ ಇದ್ದೀವಿ, ಸಾಮಾನ್ಯವಾಗಿ ವಿದ್ಯೆ ಕೊಡು, ಬುದ್ಧಿ ಕೊಡು, ಈ ಒಂದು ವಾಕ್ಯಗಳನ್ನೇ ಹೇಳ್ತಾ ಇರ್ತೀವಿ. ನಾವು ವಿದ್ಯೆ ಕೊಟ್ಟ ಕಾರಣ ನಾವು ಶಾಲೆಗೆ ಹೋಗಿದ್ದೀವಿ, ನಾವು ಚೆನ್ನಾಗಿ ಕಲ್ತಿರ್ತೀವಿ, ಬುದ್ಧಿ ಕೊಡು, ಈ ಟೆಕ್ನಿಕಲ್ ಆಗಿ ನಾವು ಪ್ರಾರ್ಥನೆಗಳನ್ನು ಮಾಡದೆ ಭಾವನಾತ್ಮಕವಾಗಿ ತನ್ನ ಜವಾಬ್ದಾರಿಯನ್ನು ಹೇಳ್ತಾ, ತಾನು ಏನು ಮಾಡ್ತೀನಿ ಅಂತ ಭಗವಂತನಲ್ಲಿ ಅರ್ಪಿಸ್ತಾ, ಅದಕ್ಕೆ ಭಗವಂತ ಸದಾ ನಿನ್ನ ಜೊತೆಗೆ ಇದ್ದಾನೆ ಅಂತ ಹೇಳ್ತಾ ಹೋದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರಬಹುದು. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.